ಮಧ್ಯಾಹ್ನದ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಹೊಸದಾಗಿ ಬಂದಿರುವಂತಹ 7, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಸೂತ್ರವಾಗಿ ನೆರವೇರಲಿ ಎಂದು ಮೊದಲಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಸುಮನ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಪ್ರಾಂಶುಪಾಲರಾದ ಶ್ರೀಯುತ ಸುಮನ್ ಸರ್ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಗೆ ಸ್ವಾಗತಿಸಿಕೊಳ್ಳಬೇಕೆಂದು ವಿನಂತಿ.
ಫೋಟೋ ಆದ ಜ್ಯೋತಿ ಮೇಮ್ರವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಪುಟಾಣಿಗಳೇ, ಇವತ್ತು ಒಂಥರ ವಿಶೇಷವಾದಂತಹ ದಿನ. ಖುಷಿ ಇದೆ ಅಲ್ಲ ಎಲ್ಲರಿಗೂ? ಅದರಲ್ಲೂ ಕೂಡ ಈ ವರ್ಷ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಖುಷಿಯಾಗಿರಲಿ ಅನ್ನುವಂತಹ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತೆ. ಹೊಸದಾಗಿ ಇಲ್ಲಿ ತನಕ ಹೆಂಗಿರ್ತೀರಾ ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂತಹ ಪ್ರಪಂಚ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮ ಈ ಒಂದು ವಾತಾವರಣದಲ್ಲಿ ಇದ್ದಂತಹ ಮಕ್ಕಳು ಒಂದು ಹೊರ ಜಗತ್ತು ಅಂತಲೇ ಹೇಳ್ಬೋದು. ಬಂದಂತಹ ಎಲ್ಲರಿಗೂ ಕೂಡ ಹೊಸ ಅನುಭವಗಳನ್ನು ತಂದು ಕೊಡುವಂತಹ ಒಂದು ಜಾಗ ಇದು. ಹೀಗೂ ಒಂದು ಶಾಲೆ ಇರುತ್ತೆ ಅಂತಲೇ ಬಹುಶಃ ಎಷ್ಟೋ ಮಕ್ಕಳಿಗೆ ಕಲ್ಪನೆನೇ ಇರೋದಿಲ್ಲ. ಮತ್ತು ಎಲ್ಲ ಶಿಕ್ಷಕರಿಗೂ ನನ್ನ ವಂದನೆಗಳನ್ನು ಕೋರಿ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಈ ಶಾಲೆಯಲ್ಲಿ ನನಗೆ ಎಲ್ಲ ಶಿಕ್ಷಕರು ಒಳ್ಳೆಯ ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ ಮತ್ತು ನಾನು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ. ಎಲ್ಲ ಟೀಚರಿಗೂ ಮಧ್ಯಾಹ್ನದ ವಂದನೆಗಳು, ಮಧ್ಯಾಹ್ನದ ಶುಭಾಶಯಗಳು ನನ್ನ ಕೊಡ್ತಾರೆ. ಮತ್ತೆ ಶುಭಾಶಯಗಳು. ನಾನು ಸ್ಟ್ಯಾಂಡರ್ಡಿಗೆ ಬಂದೆ. ನಾನು ಓದ್ತಿರೋ ಸ್ಕೂಲಲ್ಲಿ ಇದು ಅಂಬೇಡ್ಕರ್ ವಸತಿ ಶಾಲೆ ನರಸೀಪುರ.
ಆ ಸ್ಕೂಲಲ್ಲಿ ಓದ್ತಾ ಇದ್ದೆ. ಅಲ್ಲಿ ಎಷ್ಟನೇ ಕ್ಲಾಸ್ ಹೋಗಿತ್ತು? 1ರಿಂದ 5 ಇತ್ತು. ಎಷ್ಟು ಜನ ಮಕ್ಕಳಿದ್ರಿ? 120. ಅಲ್ಲಿಗೂ ಆ ಸ್ಕೂಲ್ಗೆ ಈ ಸ್ಕೂಲ್ಗೆ ಏನೈತೆ ಅಂತ ಹೇಳು. ಮಾತಾಡೋ. ಆ ಸ್ಕೂಲಲ್ಲಿ ಹಿಂಗಿತ್ತು, ಬೆಳಿಗ್ಗೆ ಒಂದು ಎಷ್ಟೊತ್ತಿಗೆ ಹೇಳ್ತಿದ್ರಿ ಎಲ್ಲ ಹೇಳು. ಬೆಳಿಗ್ಗೆ 7 ಗಂಟೆಗೆ ಹೇಳ್ತಿದ್ದೆ ಸರ್. ಇದು ರಾತ್ರಿ 9:30 ಮಲ್ಕೋತಿದ್ದೆ ಸರ್. ಓದ್ಕೊಂಡೆಲ್ಲ ಮಲಗಿಸ್ತಿದ್ದೆ ಸರ್. ಮತ್ತೆ ಊಟ ಹೆಂಗಿತ್ತಪ್ಪ ಅಲ್ಲಿ? ಅಲ್ಲಿ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿದೆ. ಮಾತಾಡೋ. ಇಲ್ಲಿಗೆ ಬಂದು ಏನೇನು ಇಷ್ಟ ಆಯ್ತು ನಿನಗೆ, ಹೆಂಗಾಯ್ತು ಎಲ್ಲ ಹೇಳು. ಪಾಠ ಮಾಡಿದ ಅರ್ಥ ಆಗ್ತೈತೆ ಎಲ್ಲ ಹೇಳು. ಮಾತಾಡೋ. ಪಾಠ ಮಾಡೋದು ಕೂಡ ಎಲ್ಲ ಅರ್ಥ ಆಗುತ್ತೆ. ಎಲ್ರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಗೆ ದಾಖಲಾತಿ ಈ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾದಂಥ ಎಲ್ಲ ಮಕ್ಕಳಿಗೆ, ಎಲ್ಲ ತರಗತಿಯ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮ, ವೆಲ್ಕಮ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆಗಲೇ ಮೇಡಮ್ ಹೇಳಿದ್ರು, ನಾವು ಇದನ್ನು ಇನ್ನೂ ಬೇಗನೆ ಹಮ್ಮಿಕೋಬೇಕಿತ್ತು. ಬಟ್ ಇನ್ನೂ ನಮ್ಮಲ್ಲಿ ಎಲ್ಲರೂ ಕೂಡ ಮಕ್ಕಳು ಇನ್ನೂ ಬರುವಂಥದ್ದು ಇದರಿಂದ, ಮತ್ತು 7, 8, 9 ತರಗತಿ ಮಕ್ಕಳು ಕೂಡ ಬರೋದ್ರಿಂದ, ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಬರೋರಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಬರೋರು ಕೂಡ ಕಾಯ್ದರೆ ಅರ್ಧ ವರ್ಷ ಕಳೆದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಟ್ಲೀಸ್ಟ್ 7, 8, 9 ತರಗತಿ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಇನ್ನೇನು ಬರಲಿ, ಅದಕ್ಕೆ ಒಂದು ವಾರ ಮುಂದೂಡೋಣ ಅಂದ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದಕ್ಕಿಂತ ಮೊದಲನೇದಾಗಿ ನಮ್ಮ ಶಾಲೆಗೆ ಈ ಶೈಕ್ಷಣಿಕ ವರ್ಷದಲ್ಲಿ ವರ್ಗಾವಣೆ ಮೂಲಕ ಗಣಿತ ಶಿಕ್ಷಕರಾಗಿ ನಮ್ಮ ಶಾಲೆಗೆ ಬಂದಂಥ ಆಶಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆಯ ಎಲ್ಲ ಪರವಾಗಿ ಮೊದಲನೇ ಸ್ವಾಗತವನ್ನು ಕೋರ್ತೇನೆ. ಅವರು ನಮಗೆ ಮುಂಚಿಂದಲೂ ಕೂಡ ಚಿರಪರಿಚಿತರು. ಯಾಕೆಂದರೆ ನಾನು ನನ್ನ ವೃತ್ತಿ ಬದುಕಿಗೆ ಬಂದಾಗ 2012ರಲ್ಲೇ, ಅದಕ್ಕಿಂತ ನನಗಿಂತ ಮುಂಚೆನೇ ಇನ್ನು ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಇನ್ನೊಂದು ವಸತಿ ಶಾಲೆಯಲ್ಲಿ, ಅರ್ಕಲಗೋಡ್ನಲ್ಲಿ. ಆವಾಗಿಂದಲೂ ಕೂಡ ಅವರು ಪರಿಚಯ ಇದೆ ನನಗೆ. ಉತ್ತಮ ಶಿಕ್ಷಕರು ಅವರು. ಈಗ ನಮ್ಮ ಹರಿಹರಪುರ ವಸತಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಈ ವರ್ಷ ವರ್ಗಾವಣೆ ಮೂಲಕ ನಮ್ಮ ಶಾಲೆಗೆ ಬಂದಿದ್ದಾರೆ. ಏನು ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ನಮ್ಮ ಶಾಲೆಗೆ ಅಧಿಕೃತವಾಗಿ ಕರಿತೇವೆ. ನೀವೆಲ್ಲರೂ ಕೂಡ ಬಂದು 1 ತಿಂಗಳು 3 ದಿನ 4 ದಿನ ಆಗಿದೆ. 7, 8, 9ನೇ ತರಗತಿಯವರು ಬೇರೆ ಬೇರೆ ಶಾಲೆಗಳು, ವಸತಿ ಶಾಲೆಯಿಂದಲೂ ಕೂಡ ಬಂದಿದ್ದೀರಾ, ಮತ್ತು ಬೇರೆ ಬೇರೆ ಸರ್ಕಾರಿ ಶಾಲೆಯಿಂದ ಬಂದಿದ್ದೀರಾ, ಕೆಲವು ಖಾಸಗಿ ಶಾಲೆಗಳಿಂದಲೂ ಕೂಡ ಬಂದಿದ್ದೀರಾ. ಹಾಗೆ 6ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಈಗ ವಿವಿಧ ರೀತಿಯ ಶಾಲೆಗಳಿಂದ ಕೂಡ ಬಂದಿದ್ದೀರಾ. ನಿಮಗೆ ಈ ಸ್ವಾಗತ ಕಾರ್ಯಕ್ರಮವನ್ನು ಮಾಡುವಂಥ ಉದ್ದೇಶ, ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ಕಿಲ್ಲ, ಅವರೆಲ್ಲರೂ ಕೂಡ ನಮ್ಮ ವಸತಿ ಶಾಲೆಗಳನ್ನ ಬಯಸಿ ಪರೀಕ್ಷೆಯನ್ನು ನಿಮ್ಮಂತೆ ಬರೆದಿದ್ದಂಥವ್ರು. ಇವತ್ತು ಕೂಡ ಜಿಲ್ಲಾ ಹಂತದಲ್ಲಿ ನೂರಾರು ಪೋಷಕರು ಬೇರೆ ಬೇರೆ ಕಡೆಯಿಂದ ಒತ್ತಡ ಹಾಕಿಸಿ, ಸಾಕಷ್ಟು ಮಿನಿಸ್ಟ್ರಿಂದ ಹಿಡಿದು CM ಆಫೀಸಿಂದ ಹಿಡಿದು MLA ಇಂದ ಹಿಡಿದು MP ಇಂದನೂ ಕೂಡ ಒತ್ತಡ ಹಾಕಿ ಇವತ್ತು ನೂರಾರು ಪೋಷಕರು ಜಿಲ್ಲಾ ಕಚೇರಿಯಲ್ಲಿ ಬಂದು ನಿಲ್ತಾ ಇದ್ದಾರೆ. ಏನಕ್ಕೆ ಅಂದರೆ ವಸತಿ ಶಾಲೆಯಲ್ಲಿ ನಮ್ಮ ಮಗುಗೊಂದು ಸೀಟ್ ಕೊಡಿ ಅಂತ ನಾನು ಭಾವಿಸ್ತಾ, ನೀವು ಯಾವುದೇ ರೀತಿಯಾಗಿ ನಿಮ್ಮಿಂದ ಯಾವುದು ದೂರ ಬರಲ್ಲ. ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಪ್ರೀತಿ ಪಾತ್ರರಾಗಿರ್ತಾರೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಎಲ್ಲ ನಿಮಗೆ ಮತ್ತು ನಮ್ಮ ಹೊಸದಾಗಿ ಬಂದ ಆಶಾ ಮೇಡಮ್ ಶಿಕ್ಷಕರಿಗೂ ಕೂಡ ಮತ್ತೊಮ್ಮೆ ನಮ್ಮ ಶಾಲೆಗೆ ಸ್ವಾಗತವನ್ನು ಕೋರ್ತಾ, ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ದಿನವನ್ನು, ಇವತ್ತೇನು ಸ್ವಾಗತ ದಿನ ಇದೆ, ನಿಮ್ಮ ವೆಲ್ಕಮ್ ಡೇ ಎಲ್ಲ ಕಾರ್ಯಕ್ರಮವನ್ನು ನಾನು ತುಂಬ ಸ್ವಲ್ಪ ನನ್ನ ರೀತಿಯ ಜವಾಬ್ದಾರಿ ಇರೋದ್ರಿಂದ ಗಮನ ಹರಿಸೋದು ಕೂಡ ಆಗಿಲ್ಲ ಕೆಲವೊಂದು ಕೆಲಸ. ಆದರೂ ಕೂಡ ನಂದು ಯಾವುದೇ ನನ್ನ ಕಾಯ್ದೆ ಅಥವಾ ಕಾಯ್ದೆ ಉತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಅವ್ರು ಏನು ನಿತ್ಯ ಏನು ಆಗಬೇಕು, ಶಾಲೆ ನಿರ್ವಹಣೆ ಏನಾಗಬೇಕು ಅದೆಲ್ಲವೂ ಕೂಡ ಉತ್ತಮ ರೀತಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಮಿತ್ರರು, ಸಹೋದ್ಯೋಗಿ ಮಿತ್ರರು. ಹಾಗೆ ಇವತ್ತಿನ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಅವರೆಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಶಾಲೆ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಈ ಮಾತನ್ನು
ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.